ನಮಸ್ಕಾರ ರೀ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ನಮಸ್ಕಾರ. ನಾನು ರಾಜು ಬೆಂಬಳಗಿ. ಮುಂಜಾನೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ನಾವು ನಮ್ಮ ಕೆಲಸ ಅಂತ ಹೋಗ್ತಾ ಇರೋದೆ ನೋಡ್ರಿ. ಯಾಕಂದ್ರೆ ಕೆಲಸನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ರೀ. ಯಾಕಂದ್ರೆ ನಮ್ಮ ಬದುಕು ನಡೀತಿರೋದೆ ಕೆಲಸದ ಮೇಲೆ ರೀ. ಕೆಲಸ ಬಿಟ್ಟು ರಜೆ ಹಾಕೊಂಡ್ರೆ ಖರ್ಚು ಜಾಸ್ತಿ ಆಗ್ತೇವೆ ರೀ. ಬರೋ ಇನ್ಕಮ್ಮು ಆದಾಯ ಕೂಡ ಕರೆಕ್ಟಾಗಿ ಸಂಬಳ ಲೆಕ್ಕದಲ್ಲೂ ಬರೋದಿಲ್ಲ ರೀ. ಹಿಂಗೈತೆ ರೀ ನಮ್ಮ ಜೀವನ. ಅದಕ್ಕೋಸ್ಕರ ದೇವ್ರನ್ನ ಕೈ ಮುಗಿತೀನಿ ಎಲ್ಲ ಗೊತ್ತಿಲ್ಲ, ಆದರೆ ಕರೆಕ್ಟ್ ಕೆಲಸಕ್ಕೆ ಟೈಮಿಗೆ ಹೋಗಬೇಕು ಮತ್ತು ಕೆಲಸ ರಜೆ ಹಾಕ್ದಂಗೆ ಮಾಡಬೇಕು ಅನ್ನೋದು ನನ್ನೊಳಗೆ ಐತ್ರಿ. ಅದಕ್ಕೋಸ್ಕರ ಕೆಲಸನ ಟೈಮ್ ಒಳಗೆ ಹೋಗಿಬಿಟ್ಟು ನಾವು ಕೆಲಸಕ್ಕೆ ಸೇರ್ಬೇಕು ನೋಡ್ರಿ. ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ 1 ಕಿಲೋಮೀಟ್ರ್ ಆಗ್ತದೆ ರೀ. ಹಿಂಗೆ ನಡ್ಕೊಂಡು ಹೋಗ್ತೀನಿ ರೀ, ಜಾಸ್ತಿ ಏನಿಲ್ಲ. ಒಂದು 5-10 ನಿಮಿಷದ ಒಳಗಡೆ ಹೋಗಿ ಮುಟ್ತೀನಿ, 5-10 ನಿಮಿಷದೊಳಗೆ ಮುಟ್ತೀನಿ. ಅದಕ್ಕೋಸ್ಕರ ನನಗೆ ಹೆಂಗೆ ಆಗೈತಿ ಅಂದರೆ, ಮನೆ ಬಿಟ್ಟರೆ ಕೆಲಸ ಬಿಟ್ಟರೆ ಮನೆ, ಎಲ್ಲವೂ ಸುತ್ತಾಡೋಕೆ ಒಂದಿನ ಟೈಮ್ ಸಿಗೋಲ್ಲ. ಆದರೂ ನನಗೆ ಕೆಲಸ ಬಿಡೋಕೆ ನನಗೆ ಮನಸ್ಸಿಲ್ಲ. ರೀಸನ್ ಲೆಟರ್ ಕಿಸೆ ಒಳಗಿದ್ರು ಕೂಡ ತೆಗಿಯಲ್ಲ. ವರ್ಷವಿಡೀ ನಮ್ಮ ಬ್ಯಾಗ್ ಒಳಗೆ ರೀಸನ್ ಲೆಟರ್ ಇರ್ತದೆ. ಆದರೆ ಎಷ್ಟು ಸಲ ಬಿಡ್ಬೇಕು ಅಂದ್ಕೊಂಡ್ರು ಕೂಡ ಜವಾಬ್ದಾರಿಗಳು ಬ್ಯಾಡ ಅಂತೇಳಿ ಮತ್ತು ಬ್ಯಾಗಿನೊಳಗೆ ಇಡಿಸ್ತಾವೆ ರೀ. ಅಂಥ ಕೆಲಸ ಈ ರೀಸನ್. ಅದಕ್ಕೋಸ್ಕರ ನಾವು ಕೆಲಸನ ಮರೆಯಂಗಿಲ್ಲ ರೀ. ಸಿಗೋಣ ನೆಕ್ಸ್ಟ್ ವಿಡಿಯೋ.